ಥ್ಯಾಂಕ್ ಯು, ಧನ್ಯವಾದಗಳು. ಐ ಥಿಂಕ್ ನನ್ನ ವಾಯ್ಸ್ ಒಂಚೂರು ಬೇಕಾಗುತ್ತೆ ಮಾನಿಟರ್ಸ್ಗೆ. ಹಲೋ, ಚೆಕ್ ಚೆಕ್, ಲಿಟಲ್ ಮೋರ್ ಪ್ಲೀಸ್. ಹಲೋ. Yeah, that's fine. Navodaya Kannada Koota. I'm so happy to back here. In fact, ನಾನು 2017 ಬಂದಿದ್ದೆ. ಕಾರಣಾಂತರಗಳಿಂದ ಕನ್ನಡ ಕೂಟ ಅಂತ ನಾನು ಕಾರ್ಯಕ್ರಮ ಕೊಡಲಿಲ್ಲ. ಆದರೆ ಒಂದು ಕಾರ್ಯಕ್ರಮ ಇಲ್ಲಿ ಕೊಟ್ಟು ಹೋದೆ. ತದನಂತರ ಕಳೆದ ವರ್ಷ ಒಂದು ಚಾರಿಟಿ ಪ್ರೋಗ್ರಾಮ್ಗೆ ಸಹ ನಾನು ಕಾರ್ಯಕ್ರಮ ಮಾಡಿಕೊಟ್ಟೆ. ಆ್ಯಂಡ್ ಐ ಆಮ್ ಬ್ಯಾಕ್ ಅಗೈನ್. ಸೊ ಥರ್ಡ್ ಟೈಮ್ ಐ ಆಮ್ ಪರ್ಫಾರ್ಮಿಂಗ್ ಲೈವ್ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಯುಗಾದಿ ಹಬ್ಬ ಶುಭಕೃತ್ ಸಂವತ್ಸರದ ಒಂದು ಪ್ರಾರಂಭ. ಯುಗಾದಿ ಹಬ್ಬವನ್ನು ನಾವು ನೀವೆಲ್ಲ ಸೇರಿ ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಐ ಥ್ಯಾಂಕ್ ಒನ್ ಆ್ಯಂಡ್ ಆಲ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ತುಂಬ ಸಂತೋಷ, ತುಂಬ ಧನ್ಯವಾದಗಳು. ನಾನು ಇಲ್ಲಿ ಬಂದು ಕಾರ್ಯಕ್ರಮ ನೀಡೋದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಅವ್ರು ಹೇಳಿದರು ಅವರು ಸುಸ್ತಾಗಿದ್ದಾರೆ, ಶಿ ಕೇಮ್ ಯೆಸ್ಟರ್ಡೇ. ಬಟ್ ಫಾರ್ ಅನ್ ಆರ್ಟಿಸ್ಟ್, when they are artists, when they are on stage, all those things doesn't matter. Probably I too think the same. ನಾನು ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಹಾಡಬೇಕು ಅಂತ ಖುಷಿಯಾಗಿ ಬಂದಿದ್ದೇನೆ. ನೋಡೋಣ, ಹೌ ಮಚ್ ಎವರ್ ಐ ಕ್ಯಾನ್ ಪರ್ಫಾರ್ಮ್ ಟು ದ ಮ್ಯಾಕ್ಸಿಮಮ್ ಲಿಮಿಟ್. ಐ ಪ್ರಾಮಿಸ್ ಟು ಪರ್ಫಾರ್ಮ್ ದಟ್ ಟು ಮೈ ಸೆಲ್ಫ್ ಆ್ಯಂಡ್ ಟು ಆಲ್ ಮೈ ಲವಿಂಗ್ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್. Sit back and enjoy. ಸೊ ಮೊದಲಿಗೆ ನಾನು ಕನ್ನಡದ ಒಂದು ಭಕ್ತಿಗೀತೆಯ ಮುಖಾಂತರ ನಾನು ಕಾರ್ಯಕ್ರಮವನ್ನು ಆರಂಭ ಮಾಡ್ತೇನೆ. ನನ್ನ ಇಡೀ ಕಾರ್ಯಕ್ರಮ ಕ್ಯಾರಿಯೋಕೆ ಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ಕೆಲವೊಂದು ಹಾಡುಗಳನ್ನ ಚೂಸ್ ಮಾಡ್ಕೊಂಡಿದ್ದೇನೆ. ವಾಟ್ಸ್ ದ ಟೈಮ್ ನಾವು? ಸೊ ಎಲ್ಲಿವರೆಗೂ ನಾನು ಹಾಡಬಹುದು ಅಂತ ನನಗೊಂದು ಅಂದಾಜು ಹೇಳ್ಬೋದಾ? 8 or 9 or 8:30? 8:30 is fine. 8:30 is fine. 8:30. ಸರಿ, ಹಾಗಾದರೆ ಪ್ರಾಬಬ್ಲಿ ಅರೌಂಡ್ 45 ಮಿನಿಟ್ಸ್ ನಾನು ನನ್ನ ಚಾಯ್ಸಸ್ ಹಾಡ್ತೀನಿ. ತದನಂತರ ನಿಮ್ಮ ಚಾಯ್ಸಸ್ ಇದ್ದರೆ ಹೇಳಿ. ಅರೌಂಡ್ 45 ಮಿನಿಟ್ಸ್ ಐ ಮೈಟ್ ಟೇಕ್ ಯುವರ್ ಚಾಯ್ಸಸ್ ಆ್ಯಸ್ ವೆಲ್. ಪ್ರೊವೈಡೆಡ್ ನನಗೆ ಕರೋಕೇಸ್ ಅವೈಲೇಬಲ್ ಇದ್ದರೆ ನಾನು ಖಂಡಿತ ಹಾಡ್ತೀನಿ. ಸೊ ಆ್ಯಂಡ್ ನಾನು ಒಬ್ಬಳೇ ಬಂದಿರೋದ್ರಿಂದ ನಾನು ಸೋಲೋ ಸಾಂಗ್ಸ್ ಮಾತ್ರ ಹಾಡ್ತೀನಿ. ಆ್ಯಂಡ್ ಜಾನರ್ಸ್, ಎಸ್, ನಾನು ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವು ವಿಚ್ ಜಾನರ್ ಯು ವಾಂಟ್ ಟು ಲಿಸನ್ ಅಂತ ಹೇಳಿ. ಫಿಲ್ಮ್, ಭಾವಗೀತೆ, ಜನಪದ, ಮಿಕ್ಸ್ ಆಫ್ ಎವ್ರಿಥಿಂಗ್. ಸೊ ನೀವು ಹೇಳಿದಂಗೆ ನಾವು ಐ ವಿಲ್ ಜಸ್ಟ್ ಗೋ ಆನ್. ಸರಿ, ಓಕೆ. ಕಳೆದ 2 ಕಾರ್ಯಕ್ರಮಗಳಲ್ಲೂ ನಾವು ಇದೇ ರೀತಿ ಮಾಡಿದ್ವಿ. ಹಾಗಾಗಿ ಬಹುಶಃ ಐ ವಿಲ್ ಕಂಟಿನ್ಯೂ ವಿತ್ ದಟ್. ಹೆಚ್ಚು ಮಾತು ಕಮ್ಮಿ ಮಾಡಿ ಹಾಡು ಜಾಸ್ತಿ ಹಾಡ್ತೀನಿ. ನೀವು ಹೇಳೋಕ್ಕೆ ಮುಂಚೆ ನಾನೇ ಮಾಡ್ತೀನಿ. चतुर्भुजं प्रसन्नवदनं ध्यायेत् सर्वविघ्नोपशान्तये। निनगे वन्दने ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು
ಮಾಡ್ಬೋದಾ ವಾಯ್ಸ್ಗೆ? ಎಫೆಕ್ಟ್ ರಿವರ್ಬ್ ಮಾತ್ರ, ನೋ ಡಿಲೇ ನೋ ಏಕೋ, ಚೂರು. ಸುಸ್ತಾಗೋಯ್ತಾ ಯಾರಿಗೂ ಅಷ್ಟು ಬೇಗ? ಅಂತ ನಿಟ್ಟುಸಿರು ಬಿಟ್ಬಿಟ್ರಲ್ಲಪ್ಪ. ನೀವು ಶುರುನೇ ಮಾಡಿಲ್ಲ ನಾನು, ಅಥವಾ ಡಾನ್ಸ್ ಮಾಡಿ ಸುಸ್ತ. ಸೊ ಇದು ಬಹಳ ಒಂದು ಪಾಪ್ಯುಲರ್ ಆದಂತಹ ಭಕ್ತಿಗೀತೆಗಳು. ಬಹುಶಃ 70s 80sನಲ್ಲಿ ಅಥವಾ 90sನಲ್ಲಿ ಹುಟ್ಟಿದಂಥವ್ರು ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಕೇಳಿದಂಥ ಗೀತೆ ಇದು. ಎಸ್ ಜಾನಕಿ ಅವರು ಹಾಡಿದಂಥ ಗೀತೆ, ಗಣೇಶನ ಕುರಿತಾದಂಥದ್ದು. ಇವತ್ತು ಎಸ್ ಜಾನಕಿ ಅಮ್ಮ ಅವರ ಬರ್ತ್ಡೇ, 23rd. ಹಾಗಾಗಿ ಅವರ ಒಂದು ಹಾಡಿನ ಮೂಲಕ ಶುರು ಮಾಡಿದೆ. ಸಾಧ್ಯವಾದರೆ ಅವ್ರದ್ದೊಂದಷ್ಟು ಕ್ಯಾರಿಯೋಕೆಸ್ ಇದೆ, ಹಾಡ್ತಾ ಹೋಗ್ತೀನಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ನಾನು ಎಲ್ಲ ಜಾನರ್ಸ್ ಮಿಕ್ಸ್ ಮಾಡಿ ಅಂತ ಹೇಳಿದ್ರಿ. ದಿಸ್ ವಾಸ್ ಒನ್ ಆಫ್ ಮೈ ಕ್ವೆಶನ್ಸ್ ಆಲ್ ಥ್ರೂ ಔಟ್ ದ ಕಾನ್ಸರ್ಟ್ಸ್ ಐ ಹ್ಯಾವ್ ಬೀನ್ ಗಿವಿಂಗ್. ಕನ್ನಡದ ಯಾವ್ಯಾವ ಜಾನರ್ಸ್ ನೀವು ನೆನ್ಪು ಮಾಡ್ಕೊಂಡು ಹೇಳ್ಬೋದು ಹೇಳಿ. ಒಂದು ನಿಮಿಷ ಫಸ್ಟ್ ಯಾರು ಹೇಳ್ತೀರಾ ಹೇಳಿ. ಓಕೆ, ಈ ಕಡೆಯಿಂದ ಒಬ್ರು ಹೇಳಿ. ಓಕೆ, ಆಮೇಲೆ ಸುಗಮ ಸಂಗೀತ ಭಾವಗೀತೆ ಒಂದೇ ಅಲ್ವಾ? ಸೊ ಯಾ, ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ ಆಯ್ತು. ನೆಕ್ಸ್ಟ್ ಚಿತ್ರಗೀತೆ ಆಯ್ತು. ಈ ಕಡೆ ಭಜನೆ. ಓಕೆ, ಈ ಕಡೆ ಶಾಸ್ತ್ರೀಯ ವೆರಿ ಗುಡ್. ಆಮೇಲೆ ಶಾಸ್ತ್ರೀಯ ಸಂಗೀತ ಬೇಡ, ಮೇಲೆ ಶಾಸ್ತ್ರೀಯ ಸಂಗೀತ ಬೇಡ. ಆಮೇಲೆ ಓಡಿಸ್ಬಿಡ್ತಾರ ಆಮೇಲೆ. ಮೇಡಮ್ ಕನ್ನಡ ಕೊಟ್ಟಕ್ಕೆ ಬಂದಿದ್ದೀರಾ ನೀವು? ಎಕ್ಸಾಕ್ಟ್ಲಿ. ಎಸ್. ಆಮೇಲೆ ಲಾವಣಿ ಕನ್ನಡಕ್ಕೆ ಅಪರೂಪ ಇದೆ, ಕೆಲವಿದೆ, ಇಲ್ಲ ಅಂತ ಹೇಳಲ್ಲ. ಆಯ್ತು, ದೇವರನಾಮ, ದಾಸರ ಪದ ಆಯ್ತು, ಅದೆಲ್ಲ ಜನಪದಕ್ಕೆ ಬರುತ್ತೆ. ಸೊ ಇನ್ನೊಂದು ಬಿಟ್ಟಿದ್ದೀರಾ, ಶಿಶು ಗೀತೆಗಳು. ಸೊ ದಟ್ ಈಸ್ ಒನ್ ಮೇನ್ ಥಿಂಗ್. ಯಾಕಂದ್ರೆ ಅಲ್ಲಿಂದಾನೇ ನಾವು ಶುರು ಮಾಡ್ಬೇಕಾಗಿರೋದು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಅಲ್ವಾ? ಯಾ. ಸೊ ಎವ್ರಿಥಿಂಗ್ ಆಲ್ಮೋಸ್ಟ್ ಪ್ರೆಟಿ ಮಚ್ ಯು ಹ್ಯಾವ್ ಕವರ್ಡ್. ನಾನೀಗ ಭಕ್ತಿಗೀತೆ ಹಾಡಿದೆ ಅಲ್ವಾ? ಲೆಕ್ಕ ಹಾಕೊಳ್ಳಿ, ಯಾವ್ದಾದ್ರು ಜಾನರ್ ಬಿಟ್ರೆ ಹೇಳಿ. ಚಿಕ್ಕದು ಶಿಶುಗೀತೆ ಇಷ್ಟೇ ಹಾಡೋದು, ನನ್ನ ಆಮೇಲೆ ಓಡಿಸ್ಬಿಡ್ತೀರಾ ನೀವೆಲ್ಲ ಬೇರೆದಾಗ. ನೆಕ್ಸ್ಟ್ ಟೈಮ್ ಸಾಧ್ಯ ಆದರೆ ಬಂದಾಗ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟು ಹಾಡ್ಸೋಣ ಶಿಶುಗೀತೆಗಳೆಲ್ಲ. I can do a workshop for you and I can train the kids for that. So next time ಅದನ್ನ ಮಾಡೋಣ. ಸೊ ಭಕ್ತಿಗೀತೆ ಆಯ್ತು, ಲೆಕ್ಕ ಹಾಕೊಳ್ಳಿ. ಅದಾದ್ರು ಬಿಟ್ರೆ ಆಮೇಲೆ ಹೇಳಿ, ಮೇಡಮ್ ಇದು ಹಾಡಿಲ್ಲ ನೀವು ಅಂತ. ಓಕೆ, ಸೊ ದ ನೆಕ್ಸ್ಟ್ ಒನ್. ಜಾಗದ ಭೋಗದ ಪಕ್ಕರದ ಗೇಯದ ಗೊಟ್ಟಿಯ ಅಲಂತಿನ ಇಂಪುಗಳಿಗೆ ಆಗರ ಮಾಡ ಮಾನಿಸರೆ ಮಾನಿಸ ಅರಿತವರಾಗಿ ಕೊಟ್ಟಲ್ಲೇನಾಗಿ ಏನೋ ತೀರ್ದ
ರಚಿಸಿದ ಕುಮಾರ ವ್ಯಾಸ ಇದು ನಾನೇ ಒಂದು ಕಂಪೋಸ್ ಮಾಡೋದಕ್ಕೆ ಟ್ರೈ ಮಾಡಿದಂಥ ಗಮಕ ಒಂದು ಕಾರ್ಯಕ್ರಮಕ್ಕೆ ಚಂದನ ಅವಾರ್ಡ್ಸ್ ಅಂತ ದೂರದರ್ಶನದಕ್ಕೆ ಇದೊಂದು ಹೊಸ ಪ್ರಯೋಗ ಅದನ್ನು ಹೇಳ್ಬಿಡ್ತೀನಿ. ಯಾಕಂದರೆ ಗಮಕವನ್ನು ಸಾಧಾರಣವಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲೇ ಹೆಚ್ಚು ಕೇಳ್ತೀವಿ ಅಂತ ಇದೆ. ಹೌದು, ಯಾಕಂದರೆ ಹಲವಾರು ಶತಮಾನಗಳಿಂದ ಗಮಕವನ್ನು ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಹಾಡ್ಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಕರ್ನಾಟಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೂ ಬಹಳ ಒಂದು ಪ್ರಖ್ಯಾತಿ ಪಡಿತಾ ಇದೆ. ಹಾಗೆಯೇ ನಮ್ಮ ಒಂದು ವಿಶೇಷವಾದ ಪ್ರಕಾರ ಸುಗಮ ಸಂಗೀತವೂ ಇರೋದ್ರಿಂದ ಇದೆರಡರ ಒಂದು ಸಮ್ಮಿಳನದಿಂದ ಕೂಡಿದಂಥ ಒಂದು ಎಕ್ಸ್ಪೆರಿಮೆಂಟ್ ಅಂತ ನೀವು ಕರಿಬೋದು. ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ಒಂದು 2 ಗಮಕದ ಪದ್ಯ, ಒಂದು ಪಂಪಂದು ಒಂದು ಕುಮಾರವ್ಯಾಸಂದು ತಗೊಂಡು ನಾನು ಕಂಪೋಸ್ ಮಾಡೋ ಪ್ರಯತ್ನ ಮಾಡಿದ್ದೇನೆ. ಮುಂದಿನ ಗೀತೆ ಯಾವ್ದಾಡ್ಲಿ?
ರಚನೆ ಜಾನಕಿ ಅಮ್ಮ ಹಾಡಿದ್ದು, ಚಿತ್ರ ಗೌರಿ, GK ವೆಂಕಟೇಶ್ ಅವರ ಸಂಗೀತ. ನೀನ್ ಬಿಟ್ಟೆ ಜನಪದ ಅಲ್ವಾ? ದೇಶಭಕ್ತಿ ಗೀತೆ ಹಾಡಬಹುದು. ಇಫ್ ಯು ಆರ್ ವಿಲ್ಲಿಂಗ್ ಐ ಕ್ಯಾನ್ ಸಿಂಗ್. KS ನರಸಿಂಹಸ್ವಾಮಿ ಅವರದೊಂದು ಗೀತೆ ಆಕಾಶಕ್ಕೆದ್ದು ನಿಂತ, ಅಥವಾ ಆಪ್ಷನ್ ಕೊಡ್ತಾ ಇದ್ದೀನಿ, ಉಪಾಸನೆ, ಭಾರತ ಭೂಷಿರ. ಆ ಟೆಕ್ನಾಲಜಿ ಇನ್ನೂ ಬಂದಿಲ್ಲ, ಅಥವಾ ಬಂದಿರ್ಬೋದು, ನಂಗೆ ಗೊತ್ತಿಲ್ಲ. चैतन्यधारे कण कण नीने करुणापूर्णे
ಓಕೆ, ಈಗ ಭಾವಗೀತೆ ಹಾಡ್ತೀನಿ. ಐ ವಿಲ್ ಗಿವ್ ಯು ಅ ಚಾಯ್ಸ್. ಬೇಡವಾ? ಚಾಯ್ಸ್ ಬೇಡವಾ? ಹಾಗೆ ಹಾಡ್ಬಿಡ್ಲಾ? ಓಕೆ, ಹಾಡ್ತೀನಿ. ಆಮೇಲೆ ಓಕೆ, ಆಮೇಲೆ ಯು ವಾಂಟ್ ನೀ ಸಿಗದೆ. I was thinking of singing this probably. ಅದಕ್ಕೆ ಕೇಳಿದೆ. ಓಕೆನಾ? ಕಾಣದ
ಅಷ್ಟು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ನನ್ನ. ಥ್ಯಾಂಕ್ ಯು. There is one more song. It's not a very popular song. ಇಷ್ಟಪಡ್ತೀರಾ ಕೇಳೋಕೆ? ಭಾವಗೀತೆನೆ, ಎಸ್ ಲಕ್ಷ್ಮೀನಾರಾಯಣ ಭಟ್ರದ್ದು. Have you heard this? It's a very beautiful song.
ಎಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಎರಡೂ ನಾನೀಗ ಹಾಡಿದಂಥದ್ದು ಸಿ ಅಶ್ವಥ್ ಅವರ ಕಂಪೋಸಿಷನ್ಸು. ಮೂಲ ಗಾಯನ ರತ್ನಮಾಲಾ ಪ್ರಕಾಶ್ ಅವರದು, ಮೊದಲ ಗೀತೆ ಸಿ ಅಶ್ವಥ್ ಅವ್ರದ್ದು, ಈ ದಿನ ನಾನು ಹಾಡಿದೆ. ಸೊ ಮೂವಿಂಗ್ ಆನ್, ಇನ್ನೊಂದು ಜಾನರ್ ಮಾಡಿಸ್ಬಿಟ್ಟಿದ್ದೀನಿ ನಾನು. ಚಿತ್ರಗೀತೆ ಭಾರತ ಭೂಷಣ ಹಾಡಿದೆ, ಯಾವ ಜನ್ಮದ ಹಾಡಿದೆ, ಹಾಡ್ತೀನಿ. ಈಗ ಇನ್ನೊಂದು ಹಾಡ್ತೀನಿ ತಡಿ. ಕ್ಯಾರಿಯೋಕೆ ಕೆಲವಕ್ಕಿಲ್ಲ. ಸೊ ಒಂದು ಭಾವಗೀತೆ ಪ್ರೋಗ್ರಾಮ್ ಮಾಡಿ ನೀವು. ಸಾರಿ ನಾನು ಹಿಂಗೆ ಹೇಳ್ಬಾರ್ದೇನೋ ಗೊತ್ತಿಲ್ಲ, ಬಟ್ ಮಿಕ್ಸ್ ಜಾನರ್ಸ್ ಮಾಡಿದಾಗ ಯು ಆಲ್ವೇಸ್ ಹ್ಯಾವ್ ದಟ್ ಇದು ಏನಾಗುತ್ತೆ ಅಂದರೆ ನೀವು ಮಿಕ್ಸ್ ಕೇಳ್ತಾ ಇರ್ತೀರಾ, ಹಾಗಾಗಿ ಮತ್ತೆ ಕ್ಯಾರಿಯೋಕೆಸ್ ಇರಲ್ಲ. ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ವೆನ್ ಐ ಕಮ್ ವಿತ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಒಂದು 3 ದಿನ ಕಾರ್ಯಕ್ರಮ ಮಾಡಿಸಿ ಬ್ಯಾಕ್ ಟು ಬ್ಯಾಕ್, ಸೊ ದಟ್ ಐ ಕ್ಯಾನ್ ಸಿಂಗ್ ಆಲ್ ಯುವರ್ ರಿಕ್ವೆಸ್ಟ್. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಫಿಲಡೆಲ್ಫಿಯಾ. ಒಂದು ಇಡೀ ವೀಕ್ ನೀವೆಲ್ಲ ಫ್ರೀ ಮಾಡ್ಕೋಬೇಕಪ್ಪ. ಮಂಡೇಯಿಂದ ಫ್ರೈಡೇವರೆಗೂ ದೊಡ್ಡವರಿಗೆ ಒಂದಷ್ಟು ಒಂದು 4-5 ಹಾಡು ಹೇಳ್ಕೊಡ್ಬೋದು, ಅಥವಾ 2-3 ಹಾಡ್ಬಿಟ್ಟು ಮಕ್ಳಿಗೆ ಹೇಳ್ಕೊಡ್ಬೋದು. ಸೊ ಮಂಡೇ ಟು ಸಂಡೇ ನೀವು ಫ್ರೀ ಇಟ್ಕೋಬೇಕು. ಅವಾಗ ಇಟ್ಕೊಳ್ಳೋಂಗಿದ್ರೆ ನೋಡಿಪ್ಪ, ನಾನಂತೂ ರೆಡಿ. ಮಂಡೇ ಟು ಫ್ರೈಡೇ ವಿ ವಿಲ್ ಪ್ರಾಕ್ಟೀಸ್ ಆಲ್ ದ ಸಾಂಗ್ಸ್. ಫ್ರೈಡೇ ಒಂದು ಜಾನರು, ಸ್ಯಾಟರ್ಡೇ ಒಂದು ಜಾನರು, ಸಂಡೇ ಒಂದು ಜಾನರು. So that will be like a treat for you all. But I need some live instruments for that. So hangagi probably I might plan as well. Next year ಅಷ್ಟೊತ್ತಿಗೆ ಪ್ಲಾನ್ ಮಾಡಿದ್ರೆ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ. ಫಿಲಡೆಲ್ಫಿಯಾ ಇಸ್ ಲೈಕ್ ಮೈ ಹೋಮ್ ನಾವು. ಸೊ ಹಂಗಾಗಿ ಐ ನೋ ಒಂದು ಪ್ರೋಗ್ರಾಮ್ ಆದರೂ ನೀವು ಒಪ್ಕೋತೀರಾ, ಬಟ್ ನೋಡಿ ನಾನು ಸ್ವಲ್ಪ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀನಿ. ಯಾ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಆಯುಷ್ಯವಾಗಿತ್ತು, ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ. ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ. ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಟ್ಟಿಯ ಮಾಡಯ್ಯ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ನೀ, ಶಿರವ ಸೋರೆಯ, ಎನ್ನ ನರವ ತಂತಿಯ, ಎನ್ನ ಬೆರಳ ಕಟ್ಟಿಯ. ಭಕ್ತಿಸರಾಗವ ಹಾಡಯ್ಯ, ಪುರಗಲೊತ್ತಿ ಬಾಜಿಸು ಕೂಡಲ ಸಂಗಮ ದೇವ. ಹಾಡಿ ವೆರಿ ಗುಡ್. ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಇಲ್ಲಿ ಒಂಚೂರು ಟ್ರ್ಯಾಕ್ ವಾಲ್ಯೂಮ್ ಜಾಸ್ತಿ ಮಾಡಿ. ಅತ್ತಲಿತ್ತ ಹೋಗದಂತೆ ಹೆಣವನ ಮಾಡಯ್ಯ ತಂದೆ. ತಂದೆ ಸುತ್ತಿ ಸುಳಿದು ನೋಡದಂತೆ ಅನ್ನಕನ ಮಾಡಯ್ಯ ತಂದೆ. ಮತ್ತೊಂದ ಕೇಳದಂತೆ ಶಿವುಡನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದ
ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅನ್ಯ ವಿಷಯವ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎತ್ತೆತ್ತ ನೋಡಿದರಂತಂತ ನೀನೇ ದೇವ ಸಕಲ ವಿಸ್ತಾರದ ಆರು ನೀನೇ ದೇವ ವಿಶ್ವತಶ್ಚಕ್ಷು ನೀನೇ ದೇವ ವಿಶ್ವತೋಮುಖ ನೀನೇ ದೇವ ವಿಶ್ವತೋಬಾಹು ನೀನೇ ದೇವ ವಿಶ್ವತೋಪಾದ ನೀನೇ ದೇವ ಕೂಡಲ ಸಂಗಮ 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 ದೇವ. ನಾನೀಗ ನಂಗೆ ವಿಸಿಲ್ ಹೊಡೆಯಕ್ ಬರಲ್ಲ ಹುಯ್ ಅಂದ್ಬಿಟ್ಟು ನಾನು ನಿಮ್ಗೆ ಚಪ್ಪಾಳೆ ಈಗ ವೆರಿ ನೈಸ್ ಎಷ್ಟು ಚೆನ್ನಾಗಿ ಹಾಡ್ತೀರಾ ಸೋ ನೈಸ್ ಐ ವುಡ್ ಲವ್ ಟು ಕಮ್ ಅಂಡ್ ಟ್ರೈನ್ ಯು ಸಮ್ ಡೇ ಸಖತ್ತಾಗಿ ಹಾಡ್ತೀರಾ ಸಖತ್ ಇನ್ಸ್ಪೈರಿಂಗ್ ನೀವೆಲ್ಲ ವಾವ್ ಓಕೆ ಸೊ ಇದೇ ಜಾನರ್ದು ಇನ್ನೊಂದು ಪ್ರಾಬಬ್ಲಿ ಹಾಡ್ಬಿಡ್ತೀನಿ ಯಾವ್ದು ಹೇಳಿದೆ ಹೇಳಿ ಈಗ ನಾನು ಅದೇ ಏನದು ಗೀತೆ ಇದೆ ಅದೇ ನನಗೆ ಕ್ಯಾರಿಯೋಕೆ ಇಲ್ಲ ಆಮೇಲೆ ಮೃತನಾಗವೀಣೆ ಬೇಕಾದಷ್ಟಿದೆ ಬಟ್ ಕ್ಯಾರಿಯೋಕೆ ಇಲ್ಲ ಭಾವವಿದೇನೆ ಸಖಿ ಅದು ಇದೆ ನಟನ ಮಾಡಿದಳ್ ತರುಣಿ ಇದೆ ಅಯ್ಯೋ ಬೇಕಾದಷ್ಟಿದೆ ಅದ್ ಬೇಕಾ ನಿಮ್ಗೆ ಯಾವ ಮೋಹನ ಏಕೆ ಬೇಕಾದ್ರು ಯಾವ ಮೋಹನ ಮುರಳಿ ಕರೆ
So almost I'm taking the requests also side by side. Okay. ಏನು ಕೇಳಿದ್ರಿ ನೀವು? ಯಾವ ಮೋಹನ? ಆಕಾಶ ದೀಪವು ನೀನು. ಆಕಾಶ ದೀಪವು ನೀನು. Let me check. I have a That's a beautiful song. Okay, I can try that. ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬರ್ಬೋದು ಅಂತ, ಬಟ್ ಐ ಟ್ರೈ. Again, it's Janaki number, so ಹಾಗಾಗಿ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು
just had to give in to your request. Next, thank you so much. Next ಯಾವುದು, ನೀವು ಯಾವ ಮೋಹನ ಅಲ್ವಾ? ಆಮೇಲೆ ನೆಕ್ಸ್ಟ್ ನಂದೊಂದಿದೆ ಮೇಡಮ್. ಅಮ್ಮ ನಿನ್ನ ಎದೆ ಆಳದಲ್ಲಿ. Oh, there are so many ಭಾವಗೀತೆ ಲವರ್ಸ್. ನೀವು ಮತ್ತೆ ಮಿಕ್ಸ್ ಮಾಡ್ಬಿಡಿ ಅಂದ್ರಿ, ನಾನು ಭಾವಗೀತೆನೆ ಹಾಡ್ಬಿಡ್ತಾ ಇದ್ದೆ. ಯಾವ ಮೋಹನನು ಭಾವಗೀತೆನೆ ತಾನೆ. ಅದಕ್ಕೆ ಸೊ ನೆಕ್ಸ್ಟ್ ಅದೇ. ಥ್ಯಾಂಕ್ ಯು. ಯಾವ್ದು ಕೇಳಿದ್ರಿ ನೀವು? ಯಾವ? ಕವಿಗಳು ಯಾರು ಹೇಳಿ? ಕರೆಕ್ಟ್, ವೆರಿ ಗುಡ್. ಸಂಗೀತ ಯಾರ್ದು? ರಾಂಗ್. ಆನಂದ್ ಸ್ವಾಮಿ. ಮೂಲ ಗಾಯನ 100 ಪಾಯಿಂಟ್ಸ್. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತೋ ತನ್ನ ಮಣ್ಣಿನ ಕೈಗಳು. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಬಯಕೆ ತೋಟದ ಬೇಲಿಯೊಳಗೆ ಕಾರಣ ಕಾಣದೆ ರಿಂಗಣ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾಣಿದೆ. ಮೊಳೆಯ ತಾಲೆಗಳ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು.
ನೆಕ್ಸ್ಟ್ ಜನಪದಕ್ಕೆ ಬರ್ತೀವಿ. ಇದಾದ್ಮೇಲೆ ಆಕಾಶದ ನೀಲಿಯಲ್ಲಿ 20 minutes more. ಕವಿ ಯಾರು? ಯಾರು ಕವಿ? ಬೇಗ ಹೇಳ್ಬೇಕು. ಗೊತ್ತಿಲ್ವಾ? ರಾಂಗ್. ಬಿ.ಆರ್. ಲಕ್ಷ್ಮಣ್ ರಾವ್. ಮ್ಯೂಸಿಕ್ ಸಂಗೀತ ಸಿ. ಅಶ್ವಥ್. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡುಕಾಡುತ್ತಿರುವೆ ನಾನು. ಕಡಿಯಾಲೊಂದೆ ನೀ ಕರುಳ ಬಳ್ಳಿ ಒಲಗೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡುಕಾಡುತ್ತಿರುವೆ ನಾನು. ಮೂಲ ಗಾಯನ ಹೇಳಿ, ಯಾರು ಹೇಳ್ತೀರಾ? ಕೇಳಿಸ್ಲಿಲ್ಲ. ಕರೆಕ್ಟ್. ಬಿ.ಆರ್. ಛಾಯಾ ಮೂಲ ಗಾಯನ. ಒಂದ್ ಚರಣ ಹಾಡಿದ್ರೆ ಸಾಕ? ಓಕೆ, ಐ ಕ್ಯಾನ್ ಗೋ ಆನ್ ಟು ನೆಕ್ಸ್ಟ್ ಸಾಂಗ್. ಅವಾಗ ಇದು ಮುಗಿಸ್ಬಿಟ್ಟು ಅಲ್ವೋ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟೋ ದಿನ ದೂಡು ಹೊರಗೆ ನನ್ನ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟೋ ದಿನ ದೂಡು ಹೊರಗೆ ನನ್ನ. ಓಟ ಕಲಿವೆ ಒಳನೋಟ ಕಲಿವೆ, ಓಟ ಕಲಿವೆ ಒಳನೋಟ ಕಲಿವೆ, ನಾ ಕಲಿವೆ ಊಟ ಗಮನ. ಓ ಅಗಾಧ ಗಗನ, ಓ ಅಗಾಧ ಗಗನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ನೀನು ಬಿಡುಕಾಡುತ್ತಿರುವೆ ನಾನು. ಆ್ಯಕ್ಚುಲಿ ಮೋಸ್ಟ್ಲಿ ಟ್ರ್ಯಾಕು ಇಲ್ಲ, ಗೊತ್ತಿಲ್ಲ ನನಗೆ ಸಿಗ್ಬೋದಾ ಅಂತ. ಇಟ್ಸ್ ಅ ವೆರಿ ನೈಸ್ ಸಾಂಗ್. ಬಟ್ ಹೇಳ್ಬಿಟ್ರೆ ಮತ್ತೆ ಹಾಡೇ ಏನ್ಬಿಡ್ತೀರ ನೀವು? ಚೆಕ್ ಮಾಡ್ತೀನಿ ನಾನಿದು. ಮಂಕುತಿಮ್ಮನ ಕಗ್ಗ. ಬರೀ ತಂಬೂರಿ ಹಾಕೊಂಡು ಹಾಡ್ಬೇಕಷ್ಟೇ ನಾನು. ಆಕಾಶದ ನೀಲಿಯಲ್ಲಿ ಭಾಗ್ಯದ ತವರ ಸುಖದೊಳಗಿಂದ Okay, it's coming now. You are all warming up now. Okay. Nice. ತವರ ಸುಖದೊಳಗೆನ್ನ ಪ್ರಾಬಬ್ಲಿ ಹೇಳ್ಬೋದು, ಅದ್ರ ಟ್ರ್ಯಾಕ್ ಇದೆ. ಬಟ್ ಕಗ್ಗದ್ದು ಟ್ರ್ಯಾಕ್ ಸಿಗಲ್ವಲ್ಲ, ಚೆಕ್ ಮಾಡ್ಬೇಕು ನಾನು. ಆಕಾಶದ ನೀಲಿಯಲ್ಲಿ ಭಾಗ್ಯದ ಬಡಗಾರ ಪ್ಲೀಸ್. ಅದು ನೋಡ್ತೀನಿ, ಚೆಕ್ ಮಾಡ್ತೀನಿ. ತೂಗು ಮಂಚದಲ್ಲಿ
ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಮೀ, 3 ಸಾಂಗ್ಸ್ ನಂಗೆ ದೇವರಾಣೆ ಬರಲ್ಲ. ಈಗ ಬಂದಿದ್ದು ಅದೇ, ನಾನು ತುಂಬಾ ಹಿಂದೆ ಹಾಡಿದ್ದೆ, ಬಟ್ ಐ ಡೋಂಟ್ ನೋ, ಐ ಡೋಂಟ್ ಹ್ಯಾವ್ ದ ಟ್ರ್ಯಾಕ್. ಇಲ್ಲಿ ಆನ್ಲೈನ್ ಸಿಕ್ಕುತ್ತಾ ಚೆಕ್ ಮಾಡಬೇಕು. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ. ಓಕೆ, ಇನ್ಸ್ಟೆಡ್ ಆಫ್ ದಟ್ ಬೇರೆ ಹಾಡ್ಲ ಒಂದು, ಅದೇ ಬೇಕಾ? ಐ ಹ್ಯಾವ್ ಇಟ್ ಹಿಯರ್. ಇರಿ, ಒಂಚೂರು ಇದನ್ನ ಇದು ಮಾಡ್ಕೊಳ್ಬೋದಾ? Three cheers to No, it's fit ಆಗಲ್ಲ. ಒಂದ್ ಚರಣ ಹಾಡೋಕ್ ಟ್ರೈ ಮಾಡ್ತೀನಿ, ಗೊತ್ತಿಲ್ಲ ಅದು ವರ್ಕ್ ಆಗುತ್ತಾ ಅಂತ. ಬೇಕಾ? ನೀಡುವ
ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂತ ಕೇಳಿ, ನನ್ನ ಹತ್ರ ಗೂಗಲ್ ಇದು ಇಂಟರ್ನೆಟ್ ಅವರೇ ಕೊಟ್ಟಿರೋದು ಅದಕ್ಕೆ. ಸೊ ಓಕೆ, ಮೂವಿಂಗ್ ಆನ್. ಎಷ್ಟು ಸಮಯ ಇದೆ ಇನ್ನು? 8 ನಿಮಿಷ, 8:15 ಓಹೋ, ಭಾರಿ ಆಯ್ತಪ್ಪ ಇದು. ನಾನು ಒಂದ್ ವಾರ ಅಂದ್ರೆ ಇವ್ರು ಇವತ್ತು ಫುಲ್ ಇವತ್ತೇ ಹಾಡ್ಸ್ಕೊಂಡ್ಬಿಡು ನಿಮ್ಗೆ. ದೂರದಿಂದ ಬಂದಂತ ಸುಂದರಕ ಜಾಣ. ಆವಾಗ್ಲೇ ಯಾರೋ ಹಾಡಿದ್ರಲ್ವಾ? ಅದು ನಮ್ ಗ್ರೂಪ್ ಹೇಳಿದ್ರು, ನೀವ್ ಹೇಳಿದ್ರು. ಓ ಹಂಗ ಅವ್ರು ಹೇಳಿದ್ರೆ ನಿಮಗ್ ಬರ್ಬೇಕು ಅನ್ಸ್ಲಿಲ್ವಾ? ವಾವ್, ಏನೇನೋ ಒಳ್ಳೊಳ್ಳೆ ಸಾಂಗ್ಸ್ ಕೇಳ್ತಾ ಇದಾರೆ. ಅದು ಯಾವ್ದೋ
ಓಕೆ. ನೆಕ್ಸ್ಟ್ ಫ್ರೀ ಇದ್ದೀನಿ, ನಾಳೆ ಫ್ರೀ ಇದ್ದೀನಿ. ರಿಯಲಿ ಐ ಆಮ್ ಸೀರಿಯಸ್. ಭಾವಗೀತೆ ಪ್ರೋಗ್ರಾಮ್ ಮಾಡಿಸಿ ನಾಳೆ ನೋಡೋಣ. ನಾನು ಬೇಕಾದ್ರೆ ತಂಬೂರಿ ಹಾಕೊಂಡೇ ಹಾಡ್ಬಿಡ್ತೀನಿ. ಓಕೆನಾ? ನೋಡಿ ಎದೆ ತುಂಬಿ ಹಾಡಿದರು. ಅದೇ ಹೇಳಿದೆ ನಾನು. ಯು ಕ್ಯಾನ್ ನೇಮ್ ಇಟ್ ಅಂಡ್ ಐ ಕ್ಯಾನ್ ಸಿಂಗ್ ದಟ್. ಲಿರಿಕ್ಸ್ ಬರ್ತ್ ನಂಗೆ, ಕರೋಕೆ ಸಿಗಲ್ಲ. ಓಕೆ, ನಾನೀಗ ನನ್ನ ಸಿಡಿಯಲ್ಲಿ ನಾನು ಹಾಡಿದಂತ ಒಂದು ಗೀತೆನ ಹಾಡ್ತೀನಿ. ಉತ್ತರ ಕರ್ನಾಟಕದ ಕವಿ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಒಂದು ಕಾರ್ಯನಾಮ ಆನಂದ ಕಂದ. ಹಲವಾರು ಗೀತೆಗಳನ್ನ ಅವ್ರು ಬರೆದಿದ್ದಾರೆ. ಪಂಚಮಿ ಹಬ್ಬ ಅವ್ರು ಬರೆದಿರೋ ಗೀತೆ ನಿಮಗೆ ಗೊತ್ತಿತ್ತೆ? ಅವ್ರು ಬರೆದಂತ ಒಂದು ಗೀತೆ ನಾನೇ ಹಾಡಿರೋದು. ಸಂಗೀತ ಉಪಾಸನಾ ಮೋಹನ್. ನಂದನವನ ಪಾರಿಜಾತ ಒಂದು ಭೂಮಿಗಿಳಿದೈತ್ಯವ್ವ. ನಂದನವನ ಪಾರಿಜಾತ ಒಂದು ಭೂಮಿಗಿಳಿದೈತ್ಯವ್ವ. ಮುಂದ ಹಿಂದ ಮ್ಯಾಲ ತೆಳಗ, ಮುಂದ ಹಿಂದ ಮ್ಯಾಲ ತೆಳಗ ಚಂದ ಗಂಧ ಹರಡೈತ್ಯವ್ವ. ನಂದನವನ ಪಾರಿಜಾತ ಒಂದು ಭೂಮಿಗಿಳಿದೈತ್ಯವ್ವ. ನಂದನವನ ಪಾರಿಜಾತ ಒಂದು ಭೂಮಿಗಿಳಿದೈತ್ಯವ್ವ. ವಿನಯ್ ಟ್ರ್ಯಾಕ್ ವಾಲ್ಯೂಮ್. ಸುಳಿ ಸುಳಿತು ತಂಪಿನ ಗಾಳಿ, ಉಲಿಯ ತೈತಿ ಕಿನ್ನರೆ ಕಾಳಿ. ಸುಳಿ ಸುಳಿತು ತಂಪಿನ ಗಾಳಿ, ಉಲಿಯ ತೈತಿ ಕಿನ್ನರೆ ಕಾಳಿ. ಬೆಳದಿಂಗಳು ತುಂಬಿದ ಮುಗಿಲ, ಉಕ್ಕೇರಿತು ಹಾಲಿನ ಕಡಲ. ಬೆಳದಿಂಗಳು ತುಂಬಿದ ಮುಗಿಲ, ಉಕ್ಕೇರಿತು ಹಾಲಿನ ಕಡಲ. ಕನಸು ನನಸು ತಿಳಿಯದಿದವ್ವ, ಮನಸ್ಸು ಮನೆಯ ಮರೆತಿದ್ದೇನವ್ವ. ನಂದನವನ ಪಾರಿಜಾತ ಒಂದು ಭೂಮಿಗಿಳಿದೈತ್ಯವ್ವ. ನಂದನವನ ಪಾರಿಜಾತ ಒಂದು ಭೂಮಿಗಿಳಿದೈತ್ಯವ್ವ. ಗುಯ್ ಹಾಡ್ತಾವ ಗುಮ್ಮಿ ಜೇನ ಮಳೆ ಗರಿತಾವ. ಗುಯ್ ಹಾಡ್ತಾವ ಗುಮ್ಮಿ ಜೇನ ಮಳೆ ಗರಿತಾವ. ಚಿಕ್ಕಿ ನೆರೆದು ಹಾಡ್ತಾವ, ದಿಕ್ಕು ದಿಕ್ಕು ಮಾತಾಡ್ತಾವ. ಚಿಕ್ಕಿ ನೆರೆದು ಹಾಡ್ತಾವ, ದಿಕ್ಕು ದಿಕ್ಕು ಮಾತಾಡ್ತಾವ. ಮ್ಯಾಗ ನೋಡು ಚಂದ್ರ ಸೂರ್ಯ ಕುಣಿತರ ಕೈತ ಕಥೆಯ. ನಂದನವನ ಪಾರಿಜಾತ ಒಂದು ಭೂಮಿಗಿಳಿದೈತ್ಯವ್ವ. ನಂದನವನ ಪಾರಿಜಾತ ಒಂದು ಭೂಮಿಗಿಳಿದೈತ್ಯವ್ವ.
ಸೊ ನಾನೀಗ ಲಾಸ್ಟ್ 1 or 2 ಸಾಂಗ್ಸ್ ಹಾಡ್ತೀನಿ. ಈಗ ನಿಮಗೆ ಡಾನ್ಸ್ ನಂಬರ್ಸ್ ಬೇಕಾ ಅಥವಾ ಡು ಯು ವಾಂಟ್ ಮೀ ಟು ಫಿನಿಶ್ ಆನ್ ಅ ಸ್ಲೋ ನಂಬರ್ ಲೈಕ್ ಎದೆ ತುಂಬಿ? ಒಂದು ಜೋಕೆ, ಒಂದು ಎದೆ ತುಂಬಿ, ಮತ್ತೊಂದೇನೋ ಒಂದು. ಸಾರಿ, ಬಟ್ ಎದೆ ತುಂಬಿ ನಾನು ಹಾಡಿದ್ದೇನೆ, ಶಿಕಾಗೋದಲ್ಲಿ ಹಾಡಿದ್ದೇನೆ. ದಟ್ ಈಸ್ ಅವೈಲಬಲ್ ಆನ್ ಯೂಟ್ಯೂಬ್. ಐ ಸೆಂಡ್ ದ ಲಿಂಕ್ಸ್. I will sing the dance number probably. ಮೇಡಮ್ ಫುಲ್ ಲಿಸ್ಟ್ ಇಟ್ಕೊಂಡಿದ್ದೀರಾ ನೀವು, ನಾಳೆ ಬರ್ತೀನಿ ಬಿಡಿ. ಬದುಕು ಚಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀ ಅವನು ಬೇಡಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗಿಂದ ಕಡೆಗೋಡು, ಮದುವೆಗೋ ಮಸಣಕೋ ಹೋಗಿಂದ ಕಡೆಗೋಡು. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಹಾ, ಎರಡು. ನೆಕ್ಸ್ಟ್ ಎದೆ ತುಂಬಿ. ಎದೆ ತುಂಬಿ ಹಾಡಿದೆನು ಇಂದು ನಾನು, ಮನವಿಟ್ಟು ಕೇಳಿದರೆ ಇಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಇಂದು ನಾನು. ಓಕೆ, ಇನ್ಯಾವುದು? ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿತ್ತು ತೂಗಿದಾಕೆ, ಬೆಳಕಾನಿತ್ತು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಯಾವ್ದು ನೆಕ್ಸ್ಟ್? ಜೋಕೆ ಜೋಕೆನಾ? ಓಕೆ, ಆಮೇಲೆ ನನ್ ದೇವರಾಣೆ ಹಾಡು ಗೊತ್ತಿಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಹಾಡ್ಬೇಕಾ? ಸೈಲೆಂಟ್ ಆಗಿ ತಗೊಂಡ್ಬಿಡ್ತೀರ. ಓಕೆ, ಲಾಸ್ಟ್ ಚರಣ ಏನು? ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು, ಮಾನ ಅಭಿಮಾನವ ತಗ್ಗಿಸಲುಬಹುದು, ಪ್ರಾಣವನು ಪರರು
ಹೆಸರೆತ್ತಿ ಕೊಡಬಹುದು ಮಾನ ಅಭಿಮಾನವ ತಗ್ಗಿಸಲು ಬಹುದು ಪ್ರಾಣದಾಯಕನಾದ ಆದಿಕೇಶವರಾಯ ಪ್ರಾಣದಾಯಕನಾದ ಆದಿಕೇಶವರಾಯ ಜಾಣ ಶ್ರೀ ಕೃಷ್ಣ ನಿನ್ನಡಿಯ 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 ಗಳಿಗೆ ಬಿಡಲಾಗದು 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 ಕೃಷ್ಣ ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಓಕೆ ನಾನು ಹೋಗ್ತಾನು ಕ್ವಿಸ್ ಕೇಳ್ತೀನಿ ಈಗ ಇದು ಯಾರು ಸಂಯೋಜನೆ ಹಾಡಿದವ್ರು ಯಾರು ವೆಂಕಟೇಶ್ ಹ? ಇವತ್ತು ಹಾಡಿದ್ದು ಹೌದು ಮೂಲ ಒಂದು ದಾಸರ ಪದದ ಸಿಡಿ ಅಥವಾ ಕ್ಯಾಸೆಟ್ ನಲ್ಲಿ ಹಾಡಿದಂಥವರು ಪಂಡಿತ್ ವೆಂಕಟೇಶ್ ಕುಮಾರ್ ಅವರು. ಇದರ ಸಂಗೀತ ಸಂಯೋಜನೆ ನಮ್ಮ ನಾಡು ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲೇ ಅಗ್ರಗಣ್ಯ ಹಾರ್ಮೋನಿಯಂ ವಾದಕರು ಪಂಡಿತ್ ವಸಂತ್ ಕನಕಾಪುರ್ ಅವರ ಕಂಪೋಸಿಷನ್ ಇದು. ನನಗೆ ಅವ್ರ ಹತ್ರ ಒಂದು 6 ತಿಂಗಳು ಕಲಿಯೋ ಸೌಭಾಗ್ಯ ಆಗಿತ್ತು. ಅವರು ಕೂತು ಹೀಗೆ ಹೇಳ್ಕೊಟ್ಟಂಥ ಗೀತೆ ಇದು ಮತ್ತು ಇನ್ನೂ ಒಂದು 4-5 ಗೀತೆಗಳು. ಪ್ರಾಬಬ್ಲಿ ನಾನು ನಮ್ಮ ಗುರುಗಳನ್ನ ನೆನೆಸ್ಕೊಂಡಂಗೂ ಆಯಿತು ಅನ್ಸುತ್ತೆ ಈ ಗೀತೆ ಮೂಲಕ. ಮುಂದೆ ಹೋಗ್ಲಾ ಜೋಕೆಗೆ? ನಾಳೆ ಪ್ರೋಗ್ರಾಮ್ ಮಾಡಿಸಿ ನೋಡೋಣ. ಬನ್ನಿ ಡಾನ್ಸ್ ಫ್ಲೋರ್ ಇಸ್ ರೆಡಿ. ಹೆಣ್ಮಕ್ಳು ವರ್ಸಸ್ ಗಂಡ್ಮಕ್ಳು. ನೆಕ್ಸ್ಟ್ ಸಾಂಗ್ ಗಂಡ್ಮಕ್ಳಿಗೆ. ಜೋಕೆ ನಾನು ಬಳ್ಳಿಯ ಬಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗಲಿ ಅರಿವೆ ಸಂಚು. ಜೋಕೆ ನಾನು ಬಳ್ಳಿಯ ಬಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗಲಿ ಟ್ರ್ಯಾಕ್ ವಾಲ್ಯೂಮ್ ಚೂರು ಜಾಸ್ತಿ ಮಾಡಿ. ಹೆಣ್ಮಕ್ಳೆಲ್ಲ ಬಂದ್ಬಿಡಿ, ಊಟ ಇದೆ ಹೆಂಗಾದ್ರು. ಎಷ್ಟು ಚೆನ್ನಾಗಿ ಈಗ ಗಂಡ್ಮಕ್ಳು ಕಳಿಸ್ತಾರೆ ನೋಡಿ. ಸೊಂಟ ಬಳ್ಕೊಂಡಾಗ ಉಯ್ಯಾಲೆ ಆಡುವಾಗ ಉಲ್ಲಾಸ ಪಡುತ್ತೀಯಾಗ. ಸೊಂಟ ನಗೆಯ ಬಾಣ ನೆಟ್ಟಾಗ ನೀನೆ ಜಾಣ ನೀಡಂತ ಬಂದಿಯಾವಾಗ. ಚಂದದ ಕೆಂದುಟಿ ಜೇರ ಇರುವ ದುಂಬಿಯಾಗುವ ಆದರೆ ನಂತರ ಮತ್ತು ಬಂದರೆ ನಿಧನ
ಹೆಚ್ಚ ನೀವ್ ಹೆಚ್ಚ ತೋರ್ಸಕ್ಕೆ ಆದ್ರೆ ತಡೀರಿ ಇನ್ನೊಂದು ಹಾಕೋಣ. ನಾನು ಬರ್ತೀನಿ ಅಲ್ಲಿ. ಶುರು ಮಾಡ್ಕೊಳ್ಳಿ ಬೇಕಾದ್ರೆ. ಹೊಲದಲ್ಲಿ ಕೀಳ್ಯಾವುದೋ, ಚಪಾಪಟದಲ್ಲಿ ಮೇಲ್ಯಾವುದೋ, ನನ್ನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಹೊಲದಲ್ಲಿ ಕೀಳ್ಯಾವುದೋ, ಚಪಾಪಟದಲ್ಲಿ ಮೇಲ್ಯಾವುದೋ, ಹುಟ್ಟಿದ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ತಯ್ಯ ಕುತ್ತ ಗಿಡದಗ ತಯ್ಯ ಕುತ್ತ ಗಿಡದೈ ತಯ್ಯ ಕುತ್ತ ಗಿಡದಗ ತಯ್ಯ ಕುತ್ತ ಗಿಡದೈ ತಿರಿ ಓದಿತ್ತಿರಿ ಓದಿತ್ತಿರಿ ತಿರಿ 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 ತಿಲಕ ಇಟ್ಟರೆ ಸ್ವರ್ಗವು ಸಿಗದು. ತಿಲಕ ಇಟ್ಟರೆ ಸ್ವರ್ಗವು ಸಿಗದು. ವಿಭೂತಿ ಬಳಿದರೆ ಕೈಲಾಸ ಬರದು. ಇಟ್ಟ ಗಂಧ ಬೂದಿ ನಾಮ ತಿತ್ತಿರಿ 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 ಇಟ್ಟ ಗಂಧ ಬೂದಿ ನಾಮ ಚಟ್ಟ ಕಟ್ಟಲು ಹಿರನಾಮ. ಹೊಲದಲ್ಲಿ ಕೀಳ್ಯಾವುದೋ, ಚಪ್ಪ ಮನದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ತಯ್ಯ ಕುತ್ತ ಗಿಡದಗ ತಯ್ಯ ಕುತ್ತ ಗಿಡದೈ ತಯ್ಯ ಕುತ್ತ ಗಿಡದಗ ತಯ್ಯ ಕುತ್ತ ಗಿಡದೈ ತಿರಿ ಓದಿತ್ತಿರಿ ಓದಿತ್ತಿರಿ ತಿತ್ತಿರಿ 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 ಶೈವರಿಗೆಲ್ಲ ಶಿವ ದೊಡ್ಡೋನು. ಕುತ್ತ ಗಿಡದಗ ತಯ್ಯ ಕುತ್ತ ಗಿಡದೈ ವೈಷ್ಣವರಿಗೆ ಹರಿ ಸರ್ವೋತ್ತಮನು. ಶೈವರಿಗೆಲ್ಲ ಶಿವ ದೊಡ್ಡನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು. ಉತ್ತಮ ಮಧ್ಯಮ ಅಧಮರೆಲ್ಲರೂ ದಿತ್ತಿರಿ 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 ಉತ್ತಮ ಮಧ್ಯಮ ಅಧಮರೆಲ್ಲರೂ ಸತ್ತ ಮೇಲೆ ಸಮರಾಗ್ತಾರೋ. ಹೊಲದಲ್ಲಿ ಕೀಳ್ಯಾವುದೋ, ಚಪ್ಪ ಮಠದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಗಿಡದಗ ತಯ್ಯ ಕುತ್ತ ಗಿಡದೈ ತಯ್ಯ ಕುತ್ತ ಗಿಡದಗ ತಯ್ಯ ಕುತ್ತ ಗಿಡದೈ ತಿರಿ ಓದಿತ್ತಿರಿ ಓದಿತ್ತಿರಿ ತಿತ್ತಿರಿ 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 ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು. ಮಸಣದಲ್ಲಿ ವೀರಬಾಹುವ, ಮಸಣದಲ್ಲಿ ವೀರಬಾಹುವ, ಕೈಯ ಮೇಲ್ಗಡೆ ಬೂದಿಯಾಗ್ತರೋ. ಹೊಲದಲ್ಲಿ ಕೀಳ್ಯಾವುದೋ, ಚಪ್ಪ ಮಠದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಕೀಳ್ಯಾವುದು ಮೇಲ್ಯಾವುದೋ, ಕೀಳ್ಯಾವುದು ಮೇಲ್ಯಾವುದೋ. ಒಂದು ನಿಮಿಷ. we'll have to give the crowd, please.
had a good time, enjoyed. I hope ಮತ್ತೆ ನನ್ನನ್ನು ಕರೆಸ್ತಾ ಇರ್ತೀರಿ, ನಿಮ್ಮ ಭಾವಗೀತೆಗಳನ್ನೆಲ್ಲ ಹೇಳಿಸ್ಕೊಳ್ಳಿ. I think I may plan a trip next year, probably this time year around. So hangagi, and one more last announcement, last but not the least, I'm going to start a course for kids from the next year. It had to start from this year, but it will be starting from next year for sure. So hangagi, you can enroll the kids there. It will be a 5-level course about all the genres of Kannada with music and ಸಾಹಿತ್ಯ ಎರಡನ್ನೂ ಒಟ್ಟಿಗೂಡದಂತೆ ನಾನು ಒಂದು ಕೋರ್ಸ್ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಈ ವರ್ಷದಿಂದ ಪ್ರಾರಂಭ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಇಯರ್ ಫಾರ್ ಶೂರ್ ಐ ವಿಲ್ ಬಿ ಸ್ಟಾರ್ಟಿಂಗ್. ಎನಿಬಡಿ ಕ್ಯಾನ್ ಮೇಕ್ ಯೂಸ್ ಆಫ್ ದಟ್ ಕೋರ್ಸ್. 5-level ಕೋರ್ಸ್. ಆ್ಯಕ್ಚುಲಿ ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ LKG till 8th grade ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ಮುಂದೆ ಹಾಕ್ಲೂಬಹುದು ಇಲ್ಲಿಯವರ ಮಕ್ಕಳಿಗೋಸ್ಕರ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಂಡರ್ಫುಲ್ ಆಡಿಯನ್ಸ್, ಇನ್ಸ್ಪೈರಿಂಗ್. ಆಸ್ ಐ ಸೆಡ್, ನಾನು ಬಂದಾಗ ಐ ವಾಸ್ ಲೈಕ್ ದಿಸ್. ವೆನ್ ಐ ಆಮ್ ಲೀವಿಂಗ್ ಅಂದರೆ ವೆನ್ ಐ ಹ್ಯಾವ್ ಫಿನಿಶ್ ದ ಕಾನ್ಸರ್ಟ್ ಐ ಆಮ್ ಲೈಕ್ ದಿಸ್, ಫುಲ್ ಬ್ರೈಟ್. ಸೊ ಥ್ಯಾಂಕ್ ಯು. ಧನ್ಯವಾದಗಳು. ಶುಭರಾತ್ರಿ.